ಒಂದಷ್ಟು ಸಿನಿಮಾಗಳು ಆಫರ್ಗಳು ಬಂದಿದೆ ಅಂತ ಹೇಳ್ತಿದ್ರಿ. ಎಲ್ಲೋ ಒಂದಷ್ಟು ಕಡೆ ಕೈ ತಪ್ಪಿ ಹೋಗಿದೆ ಅಂತವೂ ಆಗಿದೆಯಾ ನಿಮ್ಗೆ? ಬೇಜಾನಾಗಿದೆ. ಬಂದಿರುತ್ತೆ ಈಗ ಗೌರವ್ ಅವ್ರಿಗೇನೆ ಈ ಒಂದು ಪಾತ್ರ ಬರ್ಬೇಕು ಅಂತ ರೆಡಿ ಮಾಡಿರ್ತಾರೆ. ಒಂದಿನ ಶೂಟ್ ಆಗಿ ಆಮೇಲೆ ಕ್ಯಾನ್ಸಲ್ ಆಗಿರೋದು ಇದೆ. ಯಾವುದು ಅಂತ ಅಥವಾ ಹೇಳಬಹುದಾ? ಬೇಡ, ಅದು ಬೇಡ. ಓಕೆ, ಅಂದ್ರೆ ಈ ಇದ್ರಲ್ಲಾಗಿತ್ತು ಅಂತ. ಈಗ ಒಂದು 4 years ಬ್ಯಾಕು ಹೈದ್ರಾಬಾದಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಶೂಟ್ ಮಾಡಿ ತೆಲುಗು ಕ್ಯಾರೆಕ್ಟರ್ ಬೇರೆ ಮಾಡ್ತಾ ಇದ್ರು, ಕನ್ನಡ ನಾನು ಮಾಡ್ತಾ ಇದ್ದೆ. ಅಲ್ಲೇನಾಯ್ತು ಅಂದರೆ ಅವರು ತೆಲುಗು ನಾನೇ ಡಬ್ಬಿಂಗ್ ಮಾಡ್ತೀನಿ, ಕನ್ನಡಕ್ಕೆ ನಾನೇ ಮಾಡ್ತೀನಿ ಅಂದರು. ಅದಕ್ಕೆ ನಮ್ಗೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿ ಕಳಿಸ್ಬಿಟ್ರು. 4 years ಬ್ಯಾಕು. ಹೋಗಿದ್ದ ಚಾರ್ಜಸ್ ಎಲ್ಲ ಕೊಟ್ಟರು? ಬಸ್ ಚಾರ್ಜ್ ಬಸ್ ಬುಕ್ ಮಾಡಿಕೊಟ್ರು ಅಷ್ಟೇ, ಏನು ಪೇಮೆಂಟ್ ಏನು ಕೊಡಲಿಲ್ಲ. ಆ ರೀತಿ ಆದಾಗ ಏನ್ ಅನ್ಸುತ್ತೆ ಸರ್? ಯಾಕಂದ್ರೆ ಸಾಕಷ್ಟು ಕನಸುಗಳು ಇಟ್ಕೊಂಡು ಹೋಗಿರ್ತೀವಿ. ನಾನು ಮನ್ಸಲ್ಲೇ ಅನ್ಕೊಂಬಂದೆ, ನೀವು ಇಲ್ಲಿವರೆಗೂ ಕರ್ಸ್ಬಿಟ್ಟು ವಾಪಸ್ ಕಳಿಸಿದ್ರಲ್ವಾ, ಇಲ್ಲಿಗೆ ಬರ್ತೀನಿ ಒಂದಿನ, ನೋಡ್ತಾ ಇರ್ರಿ ಅಂತ. ಎಸ್, ಅದೇ ಬೇಕಾಗಿದೆ. ಯಾಕಂದ್ರೆ ಯಶ್ ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನಗೆ ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ, ಒಂದು ಹೀರೋಯಿನ್ ನನ್ನ ಹತ್ರ ಮಾತ್ರ ಮಾತಾಡ್ತಾ ಇರ್ತಾರೆ. ಆಮೇಲೆ ಲಕ್ಕಿ ಹಿಟ್ ಆದ್ಮೇಲೆ, ಐ ಥಿಂಕ್ ಲಕ್ಕಿ ಅವರು ಬೇರೆ ಒಂದು ಲಕ್ಕಿನೇ ಹಿಟ್ ಆದ್ಮೇಲೆ ಅವ್ರನ್ನ ತುಂಬಾ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾರಂತೆ. ಬಟ್ ಅವ್ರ ಹತ್ರ ಮಾತಾಡದೇ ಇಲ್ಲ. ನಾನು ಅದನ್ನೇ ಯಾವತ್ತು ಅವ್ರಿಗೆ ಹೇಳ್ಬಿಟ್ಟೆ ಬಂದೆ, 500 kilometers ಇಲ್ಲಿಂದ ನಾವು ಒಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿ ಕರೆಸ್ಬಿಟ್ಟು 2 ದಿನ ಶೂಟ್ ಮಾಡಿ ವಾಪಸ್ ಕಳಿಸ್ತಾ ಇದ್ದೀರಲ್ವಾ, ಒಂದಿನ ಇದೇ ಇಂಡಸ್ಟ್ರಿಗೆ ಬರ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಒಂದು ಕಡೆಗೆ ಗಮನಿಸ್ತಾ ಹೋದಾಗ ಹೆಣ್ಮಕ್ಳಿಗೆ ಬೇಗ ಅವಕಾಶಗಳು ಸಿಗುತ್ತೆ, ಗಂಡು ಮಕ್ಳಿಗೆ ಸ್ವಲ್ಪ ಅವಕಾಶಗಳು. ಅದು ಏನಂದ್ರೆ, ಈ ನಾರ್ಮಲಿ ನೀವು ಫಿಮೇಲ್ ಹೀರೋಯಿನ್ಸ್ಗಳನ್ನ ನೋಡಿದಾಗ 1 ಸಿನಿಮಾ 2 ಸಿನಿಮಾ ಎಲ್ಲಾರ ಜೊತೆ ಆಕ್ಟ್ ಮಾಡಿ ಚೇಂಜ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಹಂಗಾಗಿ ಚೇಂಜಸ್ ಹುಡುಕ್ತಾ ಇರ್ತಾರಲ್ವಾ, ಹಂಗಾಗಿ ಹೊಸ ಫೇಸಸ್ಗಳನ್ನ ಆಕ್ಟ್ ಮಾಡಕ್ಕೆ ಚೂಸ್ ಮಾಡ್ತಾ ಇರ್ತಾರೆ. ಹುಡುಗರ್ದು ಹಂಗಲ್ಲ, ಸಿಗದೆ ಲೇಟ್ ಅವ್ರಿಗೆ. ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ಬೇರೆ ಯಾರೋ ಒಬ್ರು ಕ್ರಿಯೇಟ್ ಮಾಡ್ಕೊಡ್ಬೇಕು ದಾರಿನ, ಅಲ್ಲಿವರೆಗೂ ಟೈಮ್ ಹಿಡಿಯುತ್ತೆ. ಸೊ ಒಂದ್ಸಲಿ ಸ್ಟ್ಯಾಂಡ್ ಆದ್ರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಹಂಗೇನಿಲ್ಲ ಮೇಡಮ್, ನಾವು ಈಗ ನಾನು ಒಬ್ರ ಹತ್ರ 100% ಚೆನ್ನಾಗಿ ಕೆಲಸ ಮಾಡಿ ಬಂದಿರ್ತೀನಿ, ನೆಕ್ಸ್ಟ್ ಸಿನಿಮಾ ಬೇರೆ ಇರೋಕ್ ಸಿನಿಮಾ ಮಾಡ್ತಾ ಇರ್ತಾರೆ, ಅವ್ರೇನು ಹಾಕೊಳ್ಳಲ್ಲ, ಅವ್ರನ್ನ ಹಾಕೊಂಡೇ ಹಾಕೊಂತಾರೆ. ಏನು ಓಕೆ, ಈಗ ಅಂದ್ರೆ ನಿಮ್ಮನ್ನ ನೋಡ್ಕೊಂಡಾಗ ಅವ್ರಿಗೆ ಅವಕಾಶ ಸಿಕ್ತು, ನನಗೆ ಯಾಕೆ ಹಿಂದೇಟ್ ಆಗ್ತು ಅನ್ನೋ ಒಂದು ಆಲೋಚನೆ ಬಂದಾಗ ಹೇಗೆ ರಿಕವರಿ ಆಗ್ತೀರಾ ಮೈಂಡಲ್ಲಿ? ನಾನು ಅದನ್ನ ಯೋಚನೆ ಮಾಡಕ್ ಹೋಗಲ್ಲ. ನನ್ಗೆ ಏನ್ ಸಿಕ್ಕಿದೆ ಅದನ್ನ ಖುಷಿ ಪಡ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀನಿ. ನಾನು ಬೇರೆಯವ್ರ ಸಿಕ್ಕಿರೋದು ನಾನು ಯೋಚನೆ ಮಾಡಕ್ ಹೋಗಲ್ಲ. ಓಕೆ ಸರ್, ಈಗ ಕಾಮಿಡಿಯಾಗಿ ನೋಡಿರ್ತಾರೆ, ಒಂದು ಹೀರೋ ಆಗಿ ನೋಡಿರ್ತಾರೆ, ಹೆಣ್ಮಕ್ಳನ್ನು ಕೂಡ ಅದೇ ರೀತಿಯಾಗಿ ನೋಡಿರ್ತಾರೆ. ಈಗ ಪಾಯಲ್ ಚಂಗಪ್ಪ ಅವರು ಒಂದಷ್ಟು ಮೆಸೇಜ್ಗಳು ಬಂದಿರುತ್ತೆ, ಪಾಪ ಅವರು ತಿರುಗಿ ಬೀಳ್ತಾರೆ, ಸಹಿಸ್ಕೊಂಡಿರ್ತಾರೆ, ತುಂಬಾ ಸಹಿಸ್ಕೊಂಡಿರ್ತಾರೆ. ಒಂದೇ ಒಂದು ಫೋಟೋಗೋಸ್ಕರ ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾರೆ. ನಾನು ಫಸ್ಟ್ ಆಫ್ ಆಲ್ ಹೇಳೋದು, ನಿಮ್ಗೆ ಅಷ್ಟೊಂದು ಕರ್ನಾಟಕ ಜನತೆಯಿಂದ ಪ್ರೀತಿ ಸಿಗ್ತಾ ಇದೆ, ಖುಷಿಯಿಂದ ಅಪ್ರಿಸಿಯೇಷನ್ ಸಿಗ್ತಾ ಇದೆ, ಅವರು ಚಪ್ಪಾಳೆ ಹೊಡಿತಿದ್ದಾರೆ ನಿಮ್ಗೋಸ್ಕರ, ನೀವು ಚೆನ್ನಾಗ್ ಆಗ್ಲಿ ಅಂತ ಹಾರೈಸ್ತಾ ಇದ್ದಾರೆ. ಅದ್ರ ಮಧ್ಯ ಯಾವ್ದೋ ಒಂದು ಊರಲ್ಲಿ ಕೂತ್ಕೊಂಡು ಯಾರೋ ಒಬ್ಬ 12 ಗಂಟೆ ರಾತ್ರಿ ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ಅವ್ನ್ ಕುಡ್ದಿರ್ತಾನೋ ಏನೋ 12-1 ಗಂಟೆಗೆಲ್ಲ ಕಮೆಂಟ್ಗಳು ಬರ್ತವೆ. ಅವಾಗೆಲ್ಲ ಅವ್ರ ಫ್ರಸ್ಟ್ರೇಷನ್ ಏನೇನಿದೆ ಎಲ್ಲ ತಗೊಂಡು ಕಮೆಂಟ್ ಅಲ್ಲಿ ಹಾಕ್ತಾರೆ. ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಏನಕ್ಕೆ ಮಾಡ್ತೀರಾ? ವೈಯಕ್ತಿಕ ಬದುಕು ಅನ್ನೋದು ಇಲ್ವೇ ಕಲಾವಿದರಿಗೆ? ಇವರೇ ಜಡ್ಜ್ ಯಾಕೆ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ಈಗ ನೀವೇ ಒಂದು ಫೋಟೋ ಹಾಕಿದ್ರಿ ಅನ್ಕೊಳ್ಳಿ, ಯಾವ್ದೋ ಹುಡುಗಿ ನೋಡ್ಕೊಂಡಿದ್ದಾನೆ ಆಲ್ರೆಡಿ, ಈ ರೀತಿ ಮಾತುಗಳನ್ನ ನಾಡೇ ಆಡ್ತಾರೆ. ಯಾಕೆ ಕಲಾವಿದರಿಗೆ ವೈಯಕ್ತಿಕ ಬದುಕುಗಳಿಗೆ ಯಾಕೆ ಅವ್ರು ಪ್ರಾಮುಖ್ಯತೆ ಕೊಡಲ್ಲ? ಯಾಕೆ ಈ ರೀತಿ ಕಮೆಂಟ್ಗಳನ್ನ ಮಾಡ್ತಾರೆ? ಆ ಮನಸ್ಥಿತಿಗಳಿಗೆ ಏನ್ ಹೇಳ್ತೀರಾ ಅಂತ? ಈಗ ನಾನೊಂದು ಮಾತು ಹೇಳ, ಈಗ ನಾರ್ಮಲ್ ಆಗಿ ತುಂಬಾ ಜನ ಕಮೆಂಟ್ ಮಾಡೋರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಅವರು ಏನೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಕಷ್ಟಪಡ್ಬೇಕು, ಏನೋ ಒಂದು ಸಿನಿಮಾ ಮಾಡ್ಬೇಕು, ನಾನು ಆಕ್ಟ್ ಮಾಡ್ಬೇಕು, ಸ್ಟಾರ್ ಆಗ್ಬೇಕು, ಫೇಮಸ್ ಆಗ್ಬೇಕು ಅನ್ಕೊಂಡಿರ್ತಾರೆ. ಬಟ್ ಯಾರೋ ಒಬ್ರಿಗೆ ಅದು ಸಿಕ್ಕಿರುತ್ತೆ, ಅವನು ಅದನ್ನ ಆಚೆ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಹೇಳ್ಕೊತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ನಾನು ಸಿನಿಮಾ ಮಾಡಿದೆ ಹಂಗೆ ಹಂಗೆ ಅಂತ. ಸೊ ಅಲ್ಲಿ ನಾನು ಇರ್ಬೇಕಾಗಿತ್ತು, ನನ್ನ ಕೈಲಿ ಆಗ್ತಾ ಇಲ್ವಲ್ಲ, ಅದು ಒಂದು ಮನಸ್ಥಿತಿಗೆ ಆ ಫ್ರಸ್ಟ್ರೇಷನ್ ಅಲ್ಲಿ, ಓ ನೀನೇನ್ ಬಾರಿ ದೊಡ್ಡಿದು, ನೀನೇನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ಯಾ, ನೀನೇನ್ ದೊಡ್ಡ ಇದ್ ಮಾಡ್ಬಿಟ್ಟಿದ್ಯಾ, ನೀನು ಆತರ ಕಮೆಂಟ್ ಹಾಕ್ಬೇಕಾದ್ರೆ ನೀನ್ ಎಲ್ಲಿ ಕೂತಿದ್ಯಾ ಅನ್ನೋದು ನೋಡ್ಕೊಂಡ್ಬಿಡು ನೀನು ಫಸ್ಟ್ ಆಫ್ ಆಲ್. ಅದ್ರ ಬಗ್ಗೆ ಅಂದ್ರೆ ಫೋಕಸ್ಸೇ ಮಾಡಕ್ ಹೋಗ್ಬಾರ್ದು. ನಾನು ರೀಸೆಂಟ್ ಆಗಿ ವಿನೋದ್ ಸರ್ ಅವ್ರ ಜೊತೆಗೆ ಪ್ರಮೋಷನ್ಗೆ ಅಂತ ಹೋಗಿದ್ದೆ ಮೈಸೂರ್ಗೆ. ಸೊ ಬರ್ಬೇಕಾದ್ರೆ ಅವರು ನವಗ್ರಹದೆಲ್ಲ ಹಾಡು ಹೇಳಿದ್ರು, ಸೊ ವೈರಲ್ ಆಗಿತ್ತು. ನಾನು ಅವ್ರ ತಂದೆಗೋಸ್ಕರ ಅಂದ್ರೆ ಅವ್ರ ಡೈಲಾಗ್ ಹೇಳು ಅಂತ ನನಗೆ ಹೇಳಿದ್ರು.
ಅವರ ನನ್ನ ಒಂದು ಬಾಂಧವ್ಯ ಚೆನ್ನಾಗಿದೆ, ಅಣ್ಣ ತಂಗಿ ಬಾಂಧವ್ಯ ಇದೆ. ಸೊ ಮಹಾದೇವ ಮೂವಿಯಿಂದ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ವಲ್ಲ, ಇಲ್ಲಿ ಹೇಳಿದ್ರು ಡೈಲಾಗ್ ನೀನು ಲಾಸ್ಟ್ ಟೈಮ್ ಹೇಳಿರ್ಲಿಲ್ಲ, ಹೇಳಬೇಕು ಅಂತ. ಆ ಡೈಲಾಗ್ ಅದು ಯಾವಾಗ ಹೇಳಿದಾಗೂ ಕೂಡ ಒಳ್ಳೆ ರೀಚ್ ಆಗ್ತಾ ಇದೆ, ಒಳ್ಳೆ ಇದನ್ನ ಬರ್ತಿದೆ. ಬಟ್ ಕಮೆಂಟ್ಗಳು ಬರೋದೇನು ಅಂದರೆ, ಅವಾಗಿಂದನೂ ಈ ಹುಡುಗಿ ಬಕೆಟ್ ಹಿಡಿತಿದ್ದಾಳ, ಬಕೆಟ್ ಹಿಡ್ಬಾರ್ದಾಗಿದ್ರೆ 6 ವರ್ಷ ಬೇಕಿತ್ತಾಗುರು ನನಗೆ ಅಲ್ವಾ? ಈ ರೀತಿ. ನಿಮಗ್ ಗೊತ್ತಲ್ವಾ ನೀವೇನು ಅಂತ, ನೀವೇನಕ್ಕೋಸ್ಕರ ಮಾಡ್ತಾ ಇದ್ರಿ ಅದನ್ನ ನಿಮಗ್ ಗೊತ್ತು. ಯಾರೋ ನಾನು ಕೇಳಿದೆ, ಈಗ ನಿನ್ನ ಅಕ್ಕನೋ ನಿನ್ನ ತಂಗಿನೋ ಯಾರೋ ಒಬ್ರು ಆಂಕರ್ ಆಗಿ ಈ ರೀತಿ ಮುಂದೆ ಬಂದ್ರೆ ನೀನು ಅವ್ರಿಗೆ ಅಪ್ರಿಶಿಯೇಟ್ ಮಾಡಲ್ಲ, ನನ್ನನ್ನು ನೀನ್ ಅಕ್ಕ ತಂಗಿ ಆಗಿ ತಗೋ. ಈಗ ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ನಿನ್ನ ಒಳ್ಳೆ ಸ್ನೇಹಿತನ. ನಾನು ಹೇಳೋದು, ನೀವು ಅದನ್ನ ರಿಯಾಕ್ಟೇ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅವ್ನು ಕಮೆಂಟ್ ಮಾಡ್ತಾರ ಎದುರುಗಡೆ ಸಿಕ್ಕಿದಾಗ ನೀವು ಅವ್ನಿಗೆ ಯಾಕೆ ಈ ತರ ಕಮೆಂಟ್ ಮಾಡಿದೆ, ಅದೇನೋ ಮಾಡ್ಬಿಟ್ಟೆ ಬಿಡಿ, ಈ ತರನೇ ರಿಯಾಕ್ಟ್ ಮಾಡ್ತಾ ಎದುರುಗಡೆ ಸಿಕ್ಕಿದಾಗ ಅದು 7 ಮೀಟರ್ ಅವ್ರಿಗಿರಲ್ಲ. ನಾನು ಹೇಳೋದು ಜೆನ್ಯೂನ್ ಆಗಿ ಕಮೆಂಟ್ಸ್ ಬರೋವು ಇರ್ತವೆ ನೋಡಿ. ನಿಮ್ದು ಕಂಟೆಂಟ್ ಸೇಮ್ ಆಗ್ತಾ ಇದೆ, ಒಂದ್ ಸ್ವಲ್ಪ ಚೇಂಜ್ ಮಾಡಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆ ಚೇಂಜ್ ಮಾಡಿ, ಈ ತರ ಎಲ್ಲ ಇದೆಲ್ಲ ಪಾಸಿಟಿವ್ ಇದು. ಅಂದ್ರೆ ನಮ್ಗೆ ಅವ್ರಿಗೆ ಏನಂದ್ರೆ ಅವ್ರೇನೋ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ, ನಾವ್ ಅದನ್ನ ರೀಚ್ ಆಗಕ್ಕಾಗಿಲ್ಲ ಅಂದಾಗ ಹೇಳ್ತಾರೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟು ಯಾವನೋ ಫ್ರಸ್ಟ್ರೇಷನ್ ಅಲ್ಲಿ ಮಾಡ್ತಾ ಇರೋದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅದನ್ನ ನಾವು ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು, ರೆಸ್ಪಾಂಡ್ ಮಾಡಕ್ ಹೋಗ್ಬಾರ್ದು, ಬಿಟ್ಟು ಬಿಡ್ಬೇಕು. ನಾವು ಗಾಯನ ಕೆರೆದಷ್ಟು ಜಾಸ್ತಿ ಆಯ್ತದೆ, ಬಿಟ್ಟುಬಿಟ್ರೆ ಅವ್ನ ಫ್ರಸ್ಟ್ರೇಷನ್ ತೀರ್ಸ್ಕೊಂಡು, ಓಕೆ ಅವನು ಕಮೆಂಟ್ ಹಾಕೋದ್ರಿಂದ ಅವನು ಫ್ರಸ್ಟ್ರೇಷನ್ ಕಳೀತಾ ಇದೆ ಅಲ್ವಾ, ಅದ್ ನಮ್ಮಿಂದ ಅವನು ಫ್ರಸ್ಟ್ರೇಷನ್ ಕಳೀಲಿ ಬಿಡಿ, ಬಿಟ್ಟು ಬಿಡಿ. ಸರ್, ಈ ಸ್ಟಾರ್ ವಾರ್ಗಳಿಂದ ಏನಾದ್ರೂ ನಿಮ್ಗಳಿಗೆ ಹೊಡ್ತ ಬೀಳುತ್ತೆ ಅಂತ ಅನ್ಸುತ್ತಾ ಕಲಾವಿದರುಗಳಿಗೆ ಅಂತ? ಅಂದ್ರೆ ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ನೀವು ಸಪೋರ್ಟ್ ಮಾಡಿ ಅಂತ ನಿಮಗೆ ಬಂದು ಹೇಳ್ತಾರೆ, ಅಥವಾ ನೀವೇನಾದ್ರೂ ಮಾತಾಡ್ಲೇ ಇಲ್ಲ ಅಂತಂದಾಗ ಆ ರೀತಿಯಾಗಿ? ಇಲ್ಲ, ನಾವು ಎಲ್ಲಾರ ಸಿನಿಮಾಗೂ, ಎಲ್ಲಾ ಕನ್ನಡ ಇಂಡಸ್ಟ್ರಿ ಯಾರ್ಯಾರಿದ್ದಾರೆ ಎಲ್ಲಾರ್ಗು ನಾವು ಸಪೋರ್ಟ್ ಮಾಡ್ಲೇಬೇಕು. ಇದು ನಮ್ಮ ಸಿನಿಮಾಗಳಲ್ವಾ. ಚೆನ್ನಾಗಿರೋ ಸಿನಿಮಾ ಮಾಡಿದಾಗ ಚೆನ್ನಾಗಿದೆ ಅಂತ 4 ಜನಕ್ಕೆ ಹೋಗ್ಬಿಟ್ಟು ನಾನು 4 ಜನ ಕರ್ಕೊಂಡು ಹೇಳಿದ್ರು ಕೂಡ ಹೊರಗಡೆ ಜನರು ಏನಂತಾರೆ, ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ, ನಮ್ಮವ್ರಿಗೆ ಸಪೋರ್ಟ್ ಮಾಡಲ್ಲ, ಈ ರೀತಿಯಾಗೂ ಹೇಳ್ತಾರೆ, ಇವ್ರ ಮೂವಿನ ನೋಡ್ಬೇಡಿ ಅಂತ. ಇದು ಆಗಿದೆ ದೊಡ್ಡ ಸ್ಟಾರ್ ಮೂವಿಯಲ್ಲೇ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅವ್ರ ಸಿನಿಮಾ ನೋಡ್ಬೇಡಿ ಅಂತ ಯಾರು ಹೇಳ್ತಾರಲ್ಲ, ಅವ್ರ ರಿಯಲ್ ಫ್ಯಾನ್ಗಳೇ ಅಲ್ಲ. ಹೌದು, ನಿಜ ಅಲ್ವಾ? ಈಗ ನಾರ್ಮಲ್ ಆಗಿ ದರ್ಶನ್ ಸರ್ ತಗೊಂಡ್ರೆ ಎಷ್ಟು ಸಿನಿಮಾಗಳಿಗೆ ಅವರು ಬೇರೆಯವ್ರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಏನಂತಾರೆ, ಸಿನಿಮಾ ಕನ್ನಡ ಸಿನಿಮಾಗಳು ಥಿಯೇಟರ್ ಯಾರೋ ಒಂದು ಅಜ್ಜಿ ಬಂದ್ಬಿಟ್ಟು ಹೇಳ್ತಾರೆ, ನಿನ್ ಸಿನಿಮಾ ಇದ್ದಾಗ ಹೋಯ್ತು ನೋಡ್ತೀನಿ ಕಣಪ್ಪ, ಬೇರೆಯವ್ರದ್ದು ಬೇಡ ನನ್ಗೆ, ನಿನ್ ನೋಡ್ತೀನಿ, ಬೇರೆಯವ್ರದ್ದು ನೋಡ್ಬೇಕು, ನಮ್ಮಂಗೆ ಬದುಕ್ತಾರ ಅವ್ರು ಅಂತ ಯಾವ್ದೋ ಒಂದು ಅಜ್ಜಿಗೆ ಹೇಳಿದಾರೆ. ಮತ್ತೆ ಸ್ಟಾರ್ಗಳೇ ಹಂಗಿಲ್ಲ ಅಂದ್ಮೇಲೆ ನೀವೇನಕ್ಕೆ ಹಂಗ ಆಡ್ತೀರಾ? ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಥಿಯೇಟರ್ ಮುಂದೆ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳಿದಾಗ ಸಿನಿಮಾ ಬಗ್ಗೆ ಮಾತಾಡ್ದೇನೆ ಬೇರೆಯವ್ರ ಎಕ್ಸಾಂಪಲ್ ತಗೊಂಡ್ ಮಾತಾಡ್ತಾ ಇರ್ತಾರೆ ಗೊತ್ತಾ, ಇನ್ನೊಬ್ರು ಸ್ಟಾರ್ ಹೆಸರು ತಗೊಂಡು ಅವ್ರದ್ದು ಹಂಗೆ ಹಿಂಗೆ ಇಲ್ಲಿ ಬಂದ್ ನೋಡಿ ಅಂತ. ನನ್ನ ಮಕ್ಳಿಗೆ ಮೆಟ್ ತಗೊಂಡು ಹೊಡಿಬೇಕು ಫಸ್ಟ್. ಅವ್ರನ್ನ ಕ್ವಶನ್ ಮಾಡೋರು ಇಲ್ಲ, ಅಲ್ಲೇ ಅಕ್ಕಪಕ್ಕ ಇರ್ತಾರಲ್ವಾ, ಅವರೇ ತಲೆ ಮೇಲೆ ಒಂದ್ ಹೊಡಿಬೇಕು. ಒಂದ್ ಸಿನಿಮಾ ನೋಡಿದ್ಯಾ, ಸಿನಿಮಾ ಬಗ್ಗೆ ಮಾತಾಡ್ಬಿಟ್ಟು ಹೋಗು, ಕಾಂಟ್ರವರ್ಸಿ ಏನಕ್ಕೆ ಮಾಡ್ತಾ ಇದೆಯಾ ಅಲ್ಲಿ ಅಂತ. ಇದು ಸ್ಟಾರ್ಟ್ ಆಗೋವರೆಗೂ ಇದು ನಿಲ್ಲಲ್ಲ ಪಾಪ. ಈಗ ಯಾರ ಸ್ಟಾರ್ಗಳಾಗ್ಲಿ ಅವ್ರು ಬಂದು ಎಷ್ಟು ಅಂತ ಹೇಳ್ತಾರೆ, ಮಾಡ್ಬೇಡಿ ಮಾಡ್ಬೇಡಿ ಅಂತ. ಯಾಕಂದ್ರೆ ಇವ್ರು ಹೇಳಿದ್ದಾರೆ ಸರ್, ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ದರ್ಶನ್ ಸರ್ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ, ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಯಾರು ಹೇಳಿಲ್ಲ, ಫ್ಯಾನ್ಸ್ ವಾರ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಸಿನಿಮಾ ಬರ್ಬೇಕು, ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಈ ಹುಚ್ಚು ಫ್ಯಾನ್ಸ್ ಗಳು ಯಾಕೆ ಹೀಗ್ ಮಾಡ್ತಿದ್ದಾರೆ ಅನ್ನೋದೇ. ಅದೇ ನಾನು ಹೇಳ್ತಾ ಇದೀನಲ್ಲ, ಆತರ ಮಾಡೋರು ನಿಜವಾದ ಫ್ಯಾನ್ಸ್ ಅಲ್ಲ.